ಉದ್ಯಮಿ ಸಿ.ಜೆ. ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ನಿನ್ನೆ ಐ.ಟಿ. ರೈಡ್ ಆದಂಥ ಸಂದರ್ಭದಲ್ಲಿ ಐ.ಟಿ. ಅಧಿಕಾರಿಗಳು ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಮೇಲ್ಗಡೆ ಫ್ಲೋರ್ಗೆ ಹೋಗಿ ಬರ್ತೀವಿ ಅಂತ ಹೇಳಿ ಅಲ್ಲೇ ತಮ್ಮ ಲೈಸೆನ್ಸ್ ಗನ್ನಿಂದ ಶೂಟ್ ಮಾಡ್ಕೊಳ್ತಾರೆ. ಸದ್ಯ ನನಗೆ ಕಾನ್ಫಿಡೆಂಟ್ ಗ್ರೂಪ್ ಬಳಿ ಇದ್ದೀನಿ. ಈಗೇನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತೀರಿ, ಇದು ಲ್ಯಾಂಗ್ಫರ್ಡ್ ರಸ್ತೆಯ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯ ಕಚೇರಿ. ಇದೇ ಕಚೇರಿಯಲ್ಲಿ ನಿನ್ನೆ ಅವರು ತಮ್ಮ ಗನ್ ಮೂಲಕ, ಲೈಸೆನ್ಸ್ ಗನ್ ಮೂಲಕ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಖ್ಯಾತ ಉದ್ಯಮಿ, ವರ್ಣರಂಜಿತವಾದ ಉದ್ಯಮಿ. ಆದರೆ ನಿನ್ನೆ ಏಕಾಏಕಿ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಆತ್ಮಹತ್ಯೆಗೆ ಶರಣಾಗಿದ್ದೇ ತಡ ಅವರ ಆತ್ಮಹತ್ಯೆ ಹಿಂದೆ ಹಲವು ಅನುಮಾನಗಳು ಕಾಡ್ತಾ ಇದೆ. ಐ.ಟಿ. ಅಧಿಕಾರಿಗಳ ಕಿರುಕುಳದಿಂದಾನೇ ಸಿ.ಜೆ. ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಒಂದಿಷ್ಟು ವದಂತಿಗಳು, ಒಂದಿಷ್ಟು ಗುಮಾನಿಗಳು ಹೇಳ್ತಾ ಇದ್ದಾವೆ. ಯಾಕೆಂದರೆ ಕಳೆದ 2 ತಿಂಗಳಿಂದ ಕೂಡ ಐ.ಟಿ. ಅಧಿಕಾರಿಗಳು ಇವರ ಮೇಲೆ ಒಂದು ಕಣ್ಣನ್ನಿಟ್ಟಿದ್ರು. ಇವರ ತಮ್ಮ, ಇವರ ಕುಟುಂಬ ಎಲ್ಲರನ್ನೂ ಕೂಡ ವಿಚಾರಣೆಯನ್ನು ನಡೆಸಿದ್ರು. ಈಗ ಖ್ಯಾತ ಉದ್ಯಮಿ ಸಿ.ಜೆ. ರಾಯ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನು ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸ್ತಾ ಇದೆ. ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಭಯದ ವಾತಾವರಣವನ್ನು ಹುಟ್ಟುಹಾಕುವಂತೆ ಮಾಡಿದೆ. ಯಾಕೆಂದರೆ ಈ ಹಿಂದಿನ ಕೆಲವು ಪ್ರಕರಣಗಳನ್ನು ನೋಡೋದಾದರೆ, ಕಾಫಿ ಕೆಫೆ ಡೇನ ಮಾಲೀಕ ಸಿದ್ಧಾರ್ಥ ಅವರು ಮಂಗಳೂರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಮಂಗಳೂರಲ್ಲೂ ಕೂಡ ಅವರು ಐ.ಟಿ. ದಾಳಿ ಮತ್ತು ಇಡಿಗೆ ಬೆದರಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅನ್ನುವ ಒಂದಿಷ್ಟು ವದಂತಿಗಳು, ಗುಮಾನಿಗಳು ಹರಿದಾಡಿದ್ವು. ಯಾಕೆಂದರೆ ಕಾಫಿ ಡೇ ಮಾಲೀಕ ಅವರು ಕೂಡ ಕೋಟ್ಯಾಂತರ ಆಸ್ತಿಯ ಒಡೆಯ. ಅದೇ ರೀತಿ ಈಗ ಮತ್ತೊಂದು ಪ್ರಕರಣ, ಇದು ಸಿ.ಜೆ. ರಾಯ್ ಅವರ ಪ್ರಕರಣ. ಸಿ.ಜೆ. ರಾಯ್ ಅವರ ಪ್ರಕರಣದಲ್ಲಿ ಹಲವು ಅನುಮಾನಗಳು ಕಾಣ್ತಾ ಇದೆ. ಸೂಸೈಡ್ ಅಪ್ಡೇಟ್ ಬಗ್ಗೆ ನೋಡ್ತಾ ಹೋಗಿದ್ದಾರೆ. ಉದ್ಯಮಿ ಬಳಿ ಗನ್ ಲೈಸೆನ್ಸ್ ಇತ್ತು, ಆದರೂ ಕೂಡ ಐ.ಟಿ. ಅಧಿಕಾರಿಗಳು ಅದನ್ನು ವಶಪಡಿಸ್ಕೊಳ್ಳೋದ್ರಲ್ಲಿ ನಿರ್ಲಕ್ಷ್ಯ ತೋರಿದ್ರು ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಕಳೆದ ಡಿಸೆಂಬರ್ನಲ್ಲೇ ಕಾನ್ಫಿಡೆಂಟ್ ಗ್ರೂಪ್ ಐ.ಟಿ. ರೈಡ್ ಆಗಿತ್ತು. ಇದರ ಮೇಲೆ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿ.ಜೆ. ರಾಯ್ ಮೇಲೆ 2 ತಿಂಗಳ ಹಿಂದೆ ದಾಳಿಯಾಗಿತ್ತು. ಕಳೆದ ಡಿಸೆಂಬರ್ನಿಂದ ಕೂಡ ನಿರಂತರ ದಾಳಿ ನಡೀತಾನೆ ಇದೆ. ಸಿ.ಜೆ. ರಾಯ್ ಬಳಿ ಲೈಸೆನ್ಸ್ ಗನ್ ಇದ್ದರು, ಸೀಸ್ ಮಾಡಿದ ಐ.ಟಿ. ಅಧಿಕಾರಿಗಳು. ಇನ್ನು ಗನ್ ಸೀಸ್ ಮಾಡಿ ಸ್ಥಳೀಯ ಪೊಲೀಸರು ವಶಕ್ಕೆ ನೀಡಬಹುದಿತ್ತು, ಅದನ್ನು ಕೂಡ ಮಾಡಿರಲಿಲ್ಲ. ಇದು ಅನುಮಾನಕ್ಕೆ ಕಾರಣ. 2-2.5 ತಿಂಗಳಿಂದ 2 ಬಾರಿ ದಾಳಿಯಾಗಿದ್ದರೂ ಕೂಡ ಗನ್ ಸೀಸ್ ಆಗಿರಲಿಲ್ಲ. ಐ.ಟಿ. ಅಧಿಕಾರಿಗಳಿಗೆ ಸಿ.ಜೆ. ರಾಯ್ ಬಳಿ ಗನ್ ಲೈಸೆನ್ಸ್ ಇದ್ದದ್ದು ತಿಳಿದಿದ್ದರೂ ಕೂಡ ಅದನ್ನು ಯಾಕೆ ಸೀಸ್ ಮಾಡಿಲ್ಲ ಅನ್ನೋದು ಹೀಗಿರುವಂಥ ಮುಖ್ಯ ಪ್ರಶ್ನೆ. ಇನ್ನು ಇದೇ ಆತ್ಮಹತ್ಯೆ ಕೇಸ್ ಸಂಬಂಧಪಟ್ಟ ಹಾಗೆ ಸೆಲ್ಫ್ ಸೂಸೈಡ್ ಆಗಿರುವಂಥದ್ದು. ಸೆಲ್ಫ್ ಸೂಸೈಡ್ ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ, ಫೈರಿಂಗ್ ಕ್ರೈಮ್ ಸೀನ್ ಹೇಳೋದೇನು ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಹೇಳ್ತೀನಿ. ಬಲಗೈದಿಂದ ಎದೆಗೆ ಶೂಟ್ ಮಾಡ್ಕೊಂಡಿದ್ದಾರೆ ಸಿ.ಜೆ. ರಾಯ್. ಹಾಗೆಯೇ ಎದೆಯ ಭಾಗದಲ್ಲಿ ಬೆನ್ನಲ್ಲಿ ಸಿಲುಕಿರೋ ಬುಲೆಟ್ಗಳು, ಎದೆಗೆ ಹಾರಿಸ್ಕೊಂಡಿರೋ ಗುಂಡುಗಳು, ಇವೆಲ್ಲವೂ ಕೂಡ ಒಂದು ರೀತಿಯ ಛಿದ್ರವಾದ ಪರಿಸ್ಥಿತಿಯನ್ನು ಉಂಟು ಮಾಡಿದೆ. ಇನ್ನು ಎದೆಗೆ ಹಾರಿಸ್ಕೊಂಡಿರೋ ಗುಂಡು ದೇಹದಲ್ಲಿ ಸಿಕ್ಕಾಕೊಂಡಿದೆ, ಅದು ಕೂಡ ಗೊತ್ತಾಗ್ತಾ ಇದೆ ಪೊಲೀಸರ ತನಿಖೆಯ ವೇಳೆಯಲ್ಲಿ. ಇನ್ನು ಒಂದು ಸುತ್ತು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿರೋ ಸಿ.ಜೆ. ರಾಯ್ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಒಂದೇ ಬಾರಿ ತನ್ನ ಬಲಗೈನಿಂದ ಶೂಟ್ ಮಾಡ್ಕೊಂಡಿದ್ರು. ಇನ್ನು ಇದೇ ಕಚೇರಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ. ಕಳೆದ 2 ದಿನಗಳಿಂದಲೂ ಕೂಡ ಕೇರಳ ಮೂಲದ ಅಧಿಕಾರಿಗಳು ಇಲ್ಲಿ ಬಂದು ತಮ್ಮ ದಾಳಿಯನ್ನು ಮುಂದುವರಿಸಿದ್ರು. ನಿನ್ನೆ ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ತುಂಬ ಕ್ಲೋಸ್ ಡಿಸ್ಟೆನ್ಸಿಂದ ಇವರು ಗುಂಡನ್ನು ಹಾರಿಸ್ಕೊಂಡಿದ್ದು ಪೊಲೀಸರಿಗೆ ಗೊತ್ತಾಗಿದೆ. ಎದೆ ಭಾಗದಲ್ಲಿ ಇಳಿದಿರೋ ಗುಂಡು ದೇಹಕ್ಕೆ ಹೊಕ್ಕಿರುವುದು ಕೂಡ ಗೊತ್ತಾಗಿದೆ. ಇನ್ನು ಫೈರಿಂಗ್ ಮಾಡ್ಕೊಂಡಿರೋ ಗನ್ ಲೈಸೆನ್ಸ್ಡ್ ಗನ್ ಅನ್ನೋದು ಕೂಡ ಗೊತ್ತಾಗಿದೆ. ಇದು ಗನ್ ನಂಬರನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. NP ಬೋರ್ 0.25 ಪಿಸ್ತೂಲ್ನಿಂದ ಎದೆಗೆ ಫೈರ್ ಮಾಡಿಕೊಂಡಿರೋ ಸಿ.ಜೆ. ರಾಯ್ ಅವರು ಸದ್ಯ ಎಲ್ಲರನ್ನೂ ಬಿಟ್ಟಾಗಲಿದ್ದಾರೆ. ಸಿ.ಜೆ. ರಾಯ್ ಅವರು, ನಾನು ನಿಮಗೆ ಹೇಳ್ತಾ ಇದ್ದೆ, ವರ್ಣರಂಜಿತವಾದ ವ್ಯಕ್ತಿ ಅಂತ. ಈ ಹಿಂದೆ ಕೂಡ ಅವರು ಹಲವಾರು ಜನರಿಗೆ ಸಹಾಯ ಕೂಡ ಮಾಡಿದ್ದಾರೆ. ಈ ಹಿಂದೆ ಬಿಗ್ ಬಾಸ್ ವಿನ್ನರ್ ಆದಂಥ ಹನುಮಂತಗೂ ಕೂಡ 10 ಲಕ್ಷ ರೂಪಾಯಿಗಳನ್ನು ಸಹಾಯ ಮಾಡಿದರು. ಹಾಗೆಯೇ ನಮ್ಮ ಶಾಂತಿನಗರ ಶಾಸಕರ ಪುತ್ರ ನಲ್ಪಾಡ್ ಹ್ಯಾರಿಸ್ ಅವ್ರಿಗೂ ಕೂಡ ಸಿ.ಜೆ. ರಾಯ್ ಅವರು ಭಾಳ ಅತ್ಯಾಪ್ತರಾಗಿದ್ದರು. ಯಾಕೆ ನಲ್ಪಾಡ್ ಅವರು ಕೂಡ ನಿನ್ನೆ ಅದೇ ಮಾತನ್ನು ಹೇಳ್ತಾ ಇದ್ದರು. ಸಿ.ಜೆ. ರಾಯ್ ಅವರಿಗೆ ಎಷ್ಟು ಹತ್ತಿರವಾಗಿದ್ದರು ನಲ್ಪಾಡ್ ಅಂದರೆ, ತನ್ನ ತಂದೆಯ ಜೊತೆ ಜಗಳ ಆಡಿಕೊಂಡ್ರು ಕೂಡ ಅದನ್ನು ನಾನು ಸಿ.ಜೆ. ರಾಯ್ ಅವರಿಗೆ ಹೇಳ್ತಾ ಇದ್ದೆ ಅನ್ನೋ ಮಾಹಿತಿಯನ್ನು ತಿಳಿಸ್ತಾ ಇದ್ದರು. ಇನ್ನು ಗನ್ ಬಾದರಿಯನ್ನು ನೋಡೋದಾದರೆ 0.25 ಬೋರ್ ಪಿಸ್ತೂಲ್ನಿಂದ ಈ ಒಂದು ಗುಂಡು ಹಾರಿಸ್ಕೊಂಡಿದ್ದಾರೆ. ಇದೇ ರೀತಿಯ 0.25 ಬೋರ್ವೆಲ್ ಪಿಸ್ತೂಲ್, ಹಾಗೆ ಗನ್ ರೀತಿ ಬೋರ್ವೆಲ್ ಪಿಸ್ತೂಲ್ ಹೊಂದಿದ್ದ ಸಿ.ಜೆ. ರಾಯ್, ಅಂದರೆ ಅದು ಗನ್ ಲೈಸೆನ್ಸ್ ಇತ್ತು. ಇನ್ನು ಅವರ ಅಂತ್ಯ ಸಂಸ್ಕಾರ, ಉಳಿದೆಲ್ಲ ಕ್ರಿಯೆಗಳು ಎಲ್ಲಾಗುತ್ತೆ. ಈಗಾಗಲೇ ಅವರ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೂ ಕೂಡ
ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಸಿ ಜೆ ರಾಯ್ ಅವರ ಅಂತಿಮ ಸಂಸ್ಕಾರ ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಬನ್ನೇರುಘಟ್ಟದ ಕ್ಯಾಸಾಗ್ರಾಂಡ್ ಬಳಿ ಅವರ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಿಂದೆ ಅವರು ಆಪ್ತರ ಬಳಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳ್ಕೊಂಡಿದ್ರಂತೆ. ಕ್ಯಾಸಾಗ್ರಾಂಡ್ನಲ್ಲಿ ತನ್ನ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ರಂತೆ. ತಮ್ಮ ಸೋದರ ಬಾಬು ಜೋಸೆಫ್ ಇವರು ವೈಟ್ ಗೋಲ್ಡ್ ಕಂಪನಿಯ ಮಾಲೀಕರು ಕೂಡ ಹೌದು. ಸಿ ಜೆ ರಾಯ್ ಅವರ ತಮ್ಮ ಕೂಡ ಹೌದು. ವೈಟ್ ಗೋಲ್ಡ್ ಸಂಸ್ಥೆ ಮಾಲೀಕರಾಗಿರುವ ಬಾಬು ಜೋಸೆಫ್ ಅವರ ಫಾರ್ಮ್ನಲ್ಲಿ ಅಥವಾ ಈ ಕ್ಯಾಸಾಗ್ರಾಂಡಾದಲ್ಲಿ ಅವರ ಅಂತಿಮ ಸಂಸ್ಕಾರ ಆಗುತ್ತೆ. ಅದೇ ರೀತಿ ಸಾರ್ವಜನಿಕ ದರ್ಶನಕ್ಕೆ ಕೋರಮಂಗಲದ ವೈಟ್ ಹೌಸ್ನಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇನ್ನು ಸಿ ಜೆ ರಾಯ್ ಅಂತಿಮ ಸಂಸ್ಕಾರದಲ್ಲಿ ಉದ್ಯಮಿಗಳು, ಗಣ್ಯರು, ಖ್ಯಾತ ರಾಜಕಾರಣಿಗಳು ಎಲ್ಲರೂ ಕೂಡ ಭಾಗಿಯಾಗುವಂಥ ಸಾಧ್ಯತೆಗಳು ಇರೋದ್ರಿಂದ ಪೊಲೀಸರು ಕೂಡ ಅತಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಪೊಲೀಸ್ ತನಿಖೆಯ ಭಾಗವಾಗಿ ಕೆಲವಷ್ಟು ಅಂಶಗಳನ್ನು ನೋಡೋದಾದರೆ ಅವರ ಅನುಮಾನಾಸ್ಪದ ಕೇಸ್ ಈಗಾಗಲೇ ದಾಖಲಾಗಿದೆ. ಸಾವಿಗೆ ನಿಖರ ಕಾರಣ ತಿಳಿಯದ ಹಿನ್ನೆಲೆ ಅವ್ರನ್ನ ಪೋಸ್ಟ್ ಮಾರ್ಟಮನ್ನು ಈಗಾಗಲೇ ಮಾಡಲಾಗಿದೆ. ಎಸ್ ಎಫ್ ಎಲ್ ವರದಿ ರಿಪೋರ್ಟ್ ಬಂದ ನಂತರ ನಿಖರ ಕಾರಣ ತಿಳಿದು ಬರಲಿದೆ. ಇನ್ನು ಆತ್ಮಹತ್ಯೆಯಲ್ಲಿ IT ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗುತ್ತೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸ್ಥಳದಲ್ಲೇ ಇದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇನ್ನು DG ಆ್ಯಂಡ್ IGP ಸಲೀಂ ಅವರು ಕೂಡ ಸ್ಥಳದಲ್ಲಿ ಇದ್ದು ಮತ್ತು ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಪೊಲೀಸರು ಏನೇನು ತನಿಖೆ ಮಾಡಿದ್ದಾರೆ, ಯಾವ್ಯಾವ ಭಾಗವಾಗಿ ಪೊಲೀಸ್ ತನಿಖೆಯ ಆ್ಯಂಗಲ್ಗಳು ಸಾಗುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ಪ್ರಕರಣ CIDಗೆ ಹಸ್ತಾಂತರ ಆಗುವ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಯೋಚನೆಯನ್ನು ಮಾಡಿದೆ. ಪ್ರಕರಣವನ್ನು CIDಗೆ ವಹಿಸಿ ಕೂಲಂಕುಷ ತನಿಖೆಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಕಾರ್ಯಪ್ರವೃತ್ತವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.